Hello everyone, welcome to Samartha classes. ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ ಪಾಠದ ಮುಖ್ಯ ಪ್ರಶ್ನೆ 4. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ ಸಂಖ್ಯೆ 21. ದ್ರಾವಣದ ಗುಣಲಕ್ಷಣಗಳನ್ನು ತಿಳಿಸಿ. ದ್ರಾವಣದ ಗುಣಲಕ್ಷಣಗಳು ಯಾವ್ಯಾವುದು ಅನ್ನೋದನ್ನ ಹೇಳ್ಬೇಕು. ದ್ರಾವಣ ಅನ್ನುವಂಥದ್ದು ಒಂದು ಸಮರೂಪ ಮಿಶ್ರಣವಾಗಿರುತ್ತೆ ಅಲ್ವಾ. ದ್ರಾವಣಕ್ಕೆ ಉದಾಹರಣೆ ನಾವು ಸಕ್ಕರೆ ನೀರನ್ನು ದ್ರಾವಣವಾಗಿ ಹೇಳ್ತೀವಿ. ಹಾಗಾದ್ರೆ ಈ ಸಕ್ಕರೆ ನೀರನ್ನು ಮನಸ್ಸಲ್ಲಿಟ್ಕೊಂಡು ನಾವೇನ್ ಮಾಡೋಣ, ಗುಣಲಕ್ಷಣಗಳನ್ನ ಬರಿತಾ ಹೋಗೋಣ. ದ್ರಾವಣವು ಏಕರೂಪದ ಮಿಶ್ರಣವಾಗಿದೆ ಅಥವಾ ಸಮರೂಪದ ಮಿಶ್ರಣವಾಗಿದೆ. ಅಂದ್ರೆ ಇದರೊಳಗಿರುವ ಘಟಕ ಏನಿದೆ, ದ್ರಾವ್ಯ ಏನಿದೆ, ದ್ರಾವಕದಲ್ಲಿ ಸರಿಯಾಗಿ ಎಲ್ಲಾ ಕಡೆ ಯೂನಿಫಾರ್ಮ್ ಆಗಿ ಸಮರೂಪವಾಗಿ ಹರಡಿರುತ್ತೆ ಅಥವಾ ಸಂಯೋಜನೆ ಏನಿರುತ್ತೆ ಸಮರೂಪವಾಗಿರುತ್ತೆ ಅಂತ ಹೇಳ್ತೀವಿ. ಹರಡಿರುತ್ತೆ ಅನ್ನೋದ್ಕಿಂತ ಕರಗಿರುತ್ತೆ ಅಲ್ವಾ. ದ್ರಾವ್ಯವು ದ್ರಾವಕದಲ್ಲಿ ಕರಗಿರುತ್ತೆ. ದ್ರಾವಣದಲ್ಲಿರುವ ಕಣಗಳು 1 ನ್ಯಾನೋಮೀಟರ್ಗಿಂತ ಕಡಿಮೆ ವ್ಯಾಸ ಹೊಂದಿವೆ. ಯಾವಾಗಾದ್ರೂ ನಿಮಗೆ ಉಪ್ಪು ನೀರಿನಲ್ಲಿರುವಂತಹ ಉಪ್ಪು ಕರಗಿದ ಮೇಲೆ ನಾವು ಕರಡಿರ್ತೀವಲ್ಲ, ಅದು ಕರಗಿರ್ತದಲ್ಲ, ಆ ಟೈಮಲ್ಲಿ ಆ ಉಪ್ಪಿನ ಕಣಗಳು ನಿಮ್ಮ ಕಣ್ಣಿಗೆ ಕಾಣ್ತವ? ಇಲ್ಲ. ಯಾಕೆಂದ್ರೆ ಅವುಗಳ ಸೈಜ್ ಎಷ್ಟಿರುತ್ತೆ? 1 ನ್ಯಾನೋಮೀಟರ್ಗಿಂತ ಕಡಿಮೆ ಅವುಗಳ ವ್ಯಾಸ ಇರುತ್ತೆ. ಅವು ಬೆಳಕಿನ ಕಿರಣವನ್ನು ಚದುರಿಸುವುದಿಲ್ಲ. ನೀವು ನೋಡಿರ್ತೀರಿ ಯಾವುದು ಈಗ ತೇವಾಂಶ ಇರುತ್ತಲ್ಲ, ವಾತಾವರಣದಲ್ಲಿ ತೇವಾಂಶಕ್ಕಿಂತ ಮಂಜಿರುತ್ತಲ್ಲ, ಕಾಡಿನಲ್ಲೆಲ್ಲ ಸೂರ್ಯನ ಬೆಳಕು ಬರುವಂತಹ ದಾರಿ ಕಾಣ್ತದೆ ಅಲ್ವಾ. ಯಾಕೆಂದ್ರೆ ಅವು ಬೆಳಕಿನ ಕಿರಣವನ್ನ ಚದುರಿಸ್ತವೆ. ಆದ್ರೆ ಇವು ಬೆಳಕಿನ ಕಿರಣವನ್ನ ಚದುರಿಸೋದಿಲ್ಲ. ನೀವು ಉಪ್ಪು ನೀರಿನ ಮೂಲಕ ಬೆಳಕನ್ನ ಹಾಯಿಸಿದಾಗ ಅವು ಬೆಳಕಿನ ಕಿರಣವನ್ನ ಚದುರಿಸೋದಿಲ್ಲ. ದ್ರಾವಣವು ಸ್ಥಿರವಾಗಿದೆ ಅಂತ ಹೇಳ್ತೀವಿ. ಅಂದ್ರೆ ನಾನು ಅದನ್ನ ಸೋಸುವಿಕೆಯಿಂದ ದ್ರಾವ್ಯವನ್ನ ನಾನು ಆ ದ್ರಾವಕದಿಂದ ಬೇರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ದ್ರಾವಣವನ್ನು ನಾನು ಅಲುಗಾಡಿಸದೆ ಹಾಗೆ ಇಟ್ಟರೂ ಕೂಡ, ಎಷ್ಟೋ ತನಕ ಇಟ್ಟರು ಆ ಕಣಗಳೇನಿರುತ್ತೆ, ದ್ರಾವ್ಯದ ಕಣಗಳು ಹೋಗಿ ತಳವನ್ನ ಸೇರೋದಿಲ್ಲ. ಹಾಗಾಗಿ ಸ್ಥಿರವಾಗಿದೆ. ಥ್ಯಾಂಕ್ ಯು.